ರಾಹುಲ್ ಗಾಂಧಿ ಆರೋಪದ ವಿರುದ್ಧ ಸಚಿವ ಕೆಎನ್ ರಾಜಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಸಿಎಂಗೆ ರಾಜೀನಾಮೆ ಪತ್ರ ಸಲ್ಲಿಸುವುದಕ್ಕೆ ಸಚಿವ ರಾಜಣ್ಣ ಚಿಂತನೆ ನಡೆಸುತ್ತಿದ್ದಾರಂತೆ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕಂಡುಬರ್ತಾ ಇವೆ. ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರಲ್ಲ, ಅದರ ವಿರುದ್ಧ ಹೇಳಿಕೆ ನೀಡಿದ್ರು ಸಹಕಾರ ಸಚಿವ ರಾಜಣ್ಣ. ಒಂದು ಪಕ್ಷದಲ್ಲೇ ಸಚಿವರ ಮಧ್ಯೆ ಭಿನ್ನಾಭಿಪ್ರಾಯ, ಭಿನ್ನ ಹೇಳಿಕೆಗಳು ಅನ್ನುವಂತ ಕಾರಣಕ್ಕೆ ರಾಜಣ್ಣ ವಿರುದ್ಧ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ರು. ಅಷ್ಟೇ ಅಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ದೂರನ್ನ ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಅದರ ಮೇರೆಗೆ ಈಗ ರಾಜೀನಾಮೆ ನೀಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮತಗಳಿಗೂ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅಪಸ್ವರ ಎತ್ತಿದ್ರು. ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ನಾನು ಮುಖ್ಯಮಂತ್ರಿ ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ನಾನು ಮುಖ್ಯಮಂತ್ರಿ ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ. ಆಯ್ತಲ್ಲ. ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಭೇಟಿಯ ನಂತರ ಏನಾಗಬಹುದು? ಹಾಗಾದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ಕೆಎನ್ ರಾಜಣ್ಣ ಅವರಿಗೆ ಸೂಚನೆ ಕೊಟ್ಟಿದ್ಯಾ? ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಕೆಎನ್ ರಾಜಣ್ಣ ಅವರೇ ಉತ್ತರ ಕೊಡಬೇಕಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವುದಕ್ಕೆ ಅಂತ ಆಗಮಿಸಿದ್ದಾರೆ ಸಚಿವ ರಾಜಣ್ಣ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ರಾಜಣ್ಣ. ಸಿಎಂ ಭೇಟಿ ಬಳಿಕನೇ ಸ್ಪಷ್ಟನೆ ಸಿಗುತ್ತೆ. ಸ್ಪಷ್ಟವಾದಂತ ಮಾಹಿತಿ ಅವರ ಬಾಯಿಂದಲೇ ಹೊರಗೆ ಬರಬೇಕಿದೆ. ಇವೆಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಸಿಗಬೇಕಿದೆ. ವಿಧಾನಸೌಧಕ್ಕೆ ಈಗ ಕೆಎನ್ ರಾಜಣ್ಣ ಅವರು ಆಗಮಿಸಿದ್ದಾರೆ. ನಿಜಕ್ಕೂ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಸಂದೇಶ ಹೈಕಮಾಂಡ್ ನಿಂದ ಬಂದಿದ್ಯಾ? ಅವರೀಗ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಾನು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀನಿ, ತದನಂತರದಲ್ಲಿ ಹೇಳ್ತೀನಿ ಅಂತ ಮಾತನಾಡಿರೋದು ಅಷ್ಟೇ. ಹಾಗಾಗಿ ಅವರ ಪ್ರತಿಕ್ರಿಯೆ ಈ ವಿಚಾರದಲ್ಲಿ ಬಹಳ ಮುಖ್ಯ. ಅವ್ರೇನ್ ಹೇಳ್ತಾರೆ ಅನ್ನೋದು ನಿಜಕ್ಕೂ ಹೈಕಮಾಂಡ್ ಅವರಿಗೆ ಸಂದೇಶ ಕೊಟ್ಟಿದ್ಯಾ? ಮೊದಲಿಂದಾನೂ ಕೂಡ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆ ಕೊಡುವುದರ ಮೂಲಕ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗೋದಕ್ಕೂ ಕಾರಣ ಆಗಿದ್ರು ಸಚಿವ ರಾಜಣ್ಣ. ಆಗ್ಲೂ ಕೂಡ ಈ ರೀತಿ ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅವರಿಗೂ ಕೂಡ ಹೈಕಮಾಂಡ್ ನಿಂದ ಸೂಚನೆ ಬಂದಿತ್ತು, ಈ ರೀತಿ ಹೇಳಿಕೆ ಕೊಡದೇ ಇರೋ ರೀತಿಯಾಗಿ ಬಾಯಿ ಮುಚ್ಚಿಸಿ ಅಂತ.